ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ದ್ವಿತೀಯ PU ವಾರ್ಷಿಕ ಪರೀಕ್ಷೆ 2024ರ ಕನ್ನಡ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕದಂಬ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ. 1 ಅಂಕದ 10 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸೀತೆಯನ್ನು ರಾವಣ ಎಲ್ಲಿರಿಸಿದನು? ಆಪ್ಷನ್ಸ್: ಅ ಅಂತಃಪುರದಲ್ಲಿ, ಆ ಶಾಂತಿ ಭವನದಲ್ಲಿ, ಈ ಪ್ರಮದವನದಲ್ಲಿ, ಈ ನಿಜ ನಿವಾಸದಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಈ ಪ್ರಮದವನದಲ್ಲಿ ಅಂತ ನೋಡ್ತೀವಿ ನಾವು. ಅದೇ ರೀತಿಯಾಗಿ ಎರಡನೇ ಕ್ವಶನ್ ಏನಪ್ಪ ಅಂತಂದ್ರೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಇದಕ್ಕೆ ಆಪ್ಷನ್ಸ್ ನೋಡ್ತಾ ಹೋಗೋಣ. ಅ ಮರ್ಕಟನ ಕೈಯಲ್ಲಿ, ಆ ಅಂಧಕನ, ಈ ಹಂದೆಯ, ಈ ಶರಣನಾಥದ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ನೋಡ್ತೀವಿ ನಾವು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಲ್ಲವೇ ಬರವೇನು ಮುಖದಲ್ಲಿ, ತಲ್ಲಣವೇ ತಲೆದೋರುತ್ತಿದ್ದೆತ್ತಳು, ವಿಲ್ಲದುರಿಸುವುದೇಕೆ ಬಂದೆತ್ತು ಲತಾಂಗಿ ಹೇಳಂದ, ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದರು ಯಾರು? ಇದಕ್ಕೆ ಆಪ್ಷನ್ಸ್ ನೋಡ್ತಾ ಹೋಗೋಣ. ಅ ಭೀಮ, ಆ ಅರ್ಜುನ, ಈ ಯಮಸುತ, ಈ ಕೀಚಕ. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ಅ ಭೀಮ ಅಂತ ನೋಡ್ತೀವಿ ನಾವು. ಹೌದಾ? ಅದೇ ರೀತಿಯಾಗಿ 4ನೇ ಕ್ವಶನ್ ನೋಡ್ತಾ ಹೋಗೋಣ. ಕವಿ ಬೇಂದ್ರೆಯವರ ಪ್ರಕಾರ ಯಾವುದು ಮತ್ತೆ ಚಿಗುರಬಹುದು? ಆಪ್ಷನ್ಸ್: ಅ ಬಾನು, ಆ ನದಿ, ಈ ಹರೆಯ, ಈ ಮರ. ಇದಕ್ಕೆ ಸರಿಯಾದಂಥ ಉತ್ತರ ಮರ ಮತ್ತೆ ಚಿಗುರುತ್ತದೆ ನೋಡ್ರಿ, ಮರ ಮತ್ತೆ ಚಿಗುರುವುದು. ಅದೇ ರೀತಿಯಾಗಿ ಐದನೇ ಪ್ರಶ್ನೆ, ಲಕ್ಷ್ಯಧಾರಿಗಳ ಚದುರಂಗದಾಟ ಯಾವುದು? ಅ ವಿದ್ಯೆ, ಆ ಜೀವನ, ಈ ರಸ್ತೆಯಂಚು, ಈ ಕಂಡದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಜೀವನ ನೋಡ್ರಿ, ಜೀವನ ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಅ ಕಮಲಮ್ಮ ಟೀಚರ್, ಆ ಕೀರ್ತಿ, ಈ ಮುದ್ದೇಗೌಡರು, ಈ ಸೀತಾತದ. ಇದಕ್ಕೆ ಸರಿಯಾದಂಥ ಉತ್ತರ ಸೀತಾ. ಸರಿಯಾದಂಥ ಉತ್ತರ ಅದೇ ರೀತಿಯಾಗಿ 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇದೆಲ್ಲ ಸಾಕು ಮಾರಾಯ, ಯಾವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗದ ಹೊಳೆ, ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನ ಎಂದು ದಣಿಪತ್ನಿಯು ಚೀರಿದ್ದರ ಅರ್ಥವೇನೆಂದರೆ? ಇದಕ್ಕೆ ಆಪ್ಷನ್ಸ್: ಅ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಎಂಬುದು, ಆ ನದಿಯ ಬಗ್ಗೆ ದಣಿಪತ್ನಿಗೆ ನಂಬಿಕೆ ಇದೆ, ಈ ಕುದುಪ್ಪನ ಕುಟುಂಬವು ಬೆಳ್ಳಿ ಲೋಟವನ್ನು ಅಪಹರಿಸಿಲ್ಲವೆಂಬುದು, ಈ ವೆಂಕಪ್ಪಯ್ಯನವರು ಬೆಳ್ಳಿ ಲೋಟವನ್ನು ಹುಡುಕಿಸಿಲ್ಲವೆಂಬುದು. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ಅ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತದೆ ನೋಡಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಆನೆಯ ಮಾವುತನ ಹೆಸರೇನು? ಅ ಕೃಷ್ಣೇಗೌಡ, ಆ ನಾಗರಾಜ, ಈ ವೇಲಾಯುಧ, ಈ ಶಿವೇಗೌಡ. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ವೇಲಾಯುಧ, ಈ ವೇಲಾಯುಧ ಅಂತ ನೋಡ್ತೀವಿ ನಾವು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಇದಕ್ಕೆ ಅ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ, ಈ ಆನೆಯನ್ನು ಯಾರಿಗೂ ಮಾರಬಾರದು, ಈ ಆನೆಯ ಕಾಡಿಗೆ ಓಡಿ ಹೋಗುತ್ತದೆ, ಈ ಆನೆಯನ್ನು ಕಟ್ಟಿ ಹಾಕಬಾರದು. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ಮೊದಲನೇ ಈ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅದೇನು ಮಾಡುತ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಮತ್ತು ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ, ಬಾಯಿಲಿದವರು ಈ ಪ್ರಪಂಚದಲ್ಲಿ ಬದುಕುವಂಗೆ ಇಲ್ವೇನಯ್ಯ, ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್: ಅ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ, ದುರ್ಗಪ್ಪನ ಬಗೆಗೆ ಕೋಪ, ವಿದ್ಯುತ್ ಇಲಾಖೆಯ ಬಗ್ಗೆ ಅಸಹನೆ, ಬಾಯಿ ಇರುವವರ ಬಗ್ಗೆ ಅಸಮಾಧಾನ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಅ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ ನೋಡಿ, ಇದು ಸರಿಯಾದಂಥ ಅ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳು ಸೂಕ್ತವಾದನ್ನು ಆರಿಸಿ ಬರೆಯುವಂಥದ್ದು. ಇದಕ್ಕೆ ಮೊದಲನೇ ಪ್ರಶ್ನೆ, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರಪ್ಪ ಅಂತಂದ್ರೆ ಕಾರ್ವೆಲ್ ಮಾರ್ಸ್ ಅಂತ ನೋಡ್ತೀವಿ ನಾವು, ಕಾರ್ವೆಲ್ ಮಾರ್ಸ್. ಇನ್ನು 12ನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದವರು ಯಾರಪ್ಪ ಅಂತಂದ್ರೆ
ಸಿ ಎನ್ ಆರ್ ರಾವ್ ಅಂತ ನೋಡ್ತೀವಿ ನಾವು. ಡಾಕ್ಟರ್ ಸಿ ಎನ್ ಆರ್ ರಾವ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರಪ್ಪ ಅಂತಂದ್ರೆ ಶಿವಸುಬ್ರಹ್ಮಣ್ಯ ಅಯ್ಯರ್. ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡ್ತೀವಿ ನಾವು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕನ್ನಡವು ಕಸ್ತೂರಿಯಲ್ಲಿವೆ ಎಂದು ಕರೆದವರು ಯಾರಪ್ಪ ಅಂತಂದ್ರೆ ಕನ್ನಡವು ಕಸ್ತೂರಿಯಲ್ಲಿವೆ ಎಂದು ಕರೆದವರು ಮನೋರಮೆ ಅಂತ ನೋಡ್ತೀವಿ ನಾವು. ಮನೋರಮೆ. ಅದೇ ರೀತಿಯಾಗಿ ಡ್ಯಾಶ್ ಎಂಬುದು ಲೇಖಕರು ಹೇಳಿದ ಹಳ್ಳಿಯ ಹೋಟೆಲಿನ ಹೆಸರು ಯಾವುದಪ್ಪ ಅಂದ್ರೆ ಹಳ್ಳಿಯ ಹೋಟೆಲಿನ ಹೆಸರು ಏನಪ್ಪ ಅಂತಂದ್ರೆ ಇಂದ್ರಸಭಾ ಅಂತ ನೋಡ್ತೀವಿ. ಇಂದ್ರಭವನ. ಚಂದ್ರಭವನ ಅಂತ ನೋಡ್ತೀವಿ. ಚಂದ್ರಭವನ ಅಂತ ನೋಡ್ತೀವಿ. ಓಕೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಿರಪ್ಪ ಅಂತಂದ್ರೆ ಪ್ರಶ್ನೆ ಜಾಲಿಯ ಮರದಂತೆ ಮತ್ತು ಹಬ್ಬಲಿಯವರ ರಸಬಳ್ಳಿ ಮತ್ತು ಶಿಲಿಬೆಯವರಿದ್ದಾನೆ ಮತ್ತು ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಅಂತದ. ಇವುಗಳಿಗೆ ಸರಿಯಾದಂಥ ಉತ್ತರ ನೋಡ್ತಾ ಹೋಗೋಣ. ಜಾಲಿ ಮರದಂತೆ ಯಾರು ಬರ್ದಾರಪ್ಪ ಅಂತಂದ್ರೆ ಜಾಲಿ ಮರದಂತೆ ಎಂಬ ಪದ್ಯವನ್ನು ಪುರಂದರದಾಸರು ಬರ್ದಾರ. ಹೌದಾ. ಮತ್ತು ಹಬ್ಬಲಿಯವರ ರಸಬಳ್ಳಿ ಏನಪ್ಪ ಅಂತಂದ್ರೆ ಜನಪದ ಅಂತ ನೋಡ್ತೀವಿ ನಾವು. ಹಬ್ಬಲಿಯವರ ರಸಬಳ್ಳಿ ಏನಪ್ಪ ಅಂದ್ರೆ ಜನಪದ. ಇನ್ನು ಶಿಲುಬೆಯವರಿದ್ದಾನೆ ಅಂತಂದ್ರೆ ಶಿಲುಬೆಯವರಿದ್ದಾನೆ ಎಂಬುದನ್ನು KS ನಿಸಾರ್ ಅಹ್ಮದ್ ಅವರು ಬರೆದಿದ್ದಾರೆ. ಅದೇ ರೀತಿಯಾಗಿ ಹತ್ತಿ ಚಿತ್ತ ಮತ್ತು ಅಂದ್ರೆ ಟಿ ಯಲ್ಲಪ್ಪ ಅಂತ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಟಿ ಯಲ್ಲಪ್ಪ. ಇನ್ನು ಒಮ್ಮೆ ನಗುತ್ತೇವೆ ಯಾರಪ್ಪ ಅಂತಂದ್ರೆ ಸುಕನ್ಯಾ ಮಾರುತಿ ಅಂತ ನೋಡ್ತೀವಿ. ಸುಕನ್ಯಾ ಮಾರುತಿ. ಇದಕ್ಕೆ ಒಮ್ಮೆ ನಗುತ್ತೇವೆ ಎಂಬ ಪ್ರಶ್ನೆಗೆ ಉತ್ತರ ಸುಕನ್ಯಾ ಮಾರುತಿ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಮುಂದಿನ ಆ ವಿಭಾಗದ ಪ್ರಶ್ನೆ ನೋಡ್ತಾ ಹೋದ್ರೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತದ. ಇದಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಿಸ್ಬೇಕಾಗ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇನ್ನು ಯಾವುದಾದ್ರು 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತದ. ಇದು ಗದ್ಯ ಭಾಗದೊಳಗೆ 2 ಪ್ರಶ್ನೆ ಬರ್ತಾವೆ. ಆಮೇಲೆ ಯಾವುದಾದ್ರು 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಅಂತದ. ಇದು ದೀರ್ಘ ಗದ್ಯದ ಪ್ರಶ್ನೆ ಬರ್ತಾವೆ. ಇನ್ನು ಯಾವುದಾದ್ರು 2 ಪ್ರಶ್ನೆಗಳಿಗೆ ಸಂದರ್ಭ ಸೂಚಿಸಿ ಬರೆಯುವಂಥದ್ದು. ಇದರಲ್ಲಿ ಮೊದಲನೇದಾಗಿ ಗದ್ಯದ ಮೇಲೆ 2 ಪ್ರಶ್ನೆಗಳು ಬರ್ತಾವೆ. ಒಂದು ಪ್ರಶ್ನೆಗೆ 3 ಅಂಕ ಅಂತೇಳಿ. ಮೊದಲನೇ ಪ್ರಶ್ನೆ ಸಂದರ್ಭ ಸ್ವಾರಸ್ಯ. ಯಮ ಸುತಂಗರುವೇನೆ ಧರ್ಮಕ್ಷಮೆಯ ಗರ ಒಡೆದಿರುವುದು. ಇದು ಯಾವ ಪಾಠಗಳು ಬರ್ತಪ್ಪ ಅಂತಂದ್ರೆ ಇನ್ನು ಹುಟ್ಟದ್ರಲ್ಲಿ ನಾರಿಯರೆನ್ನವಲ್ಲ ಎಂಬ ಕುಮಾರವ್ಯಾಸರು ಬರೆದಿರುವಂಥ ಪದ್ಯಗಳು ಬರ್ತದೆ. ಇನ್ನು ನೆಕ್ಸ್ಟ್ ಕುಳಿತು ಕೆಮ್ಮುವ ಪ್ರಾಣಿ ಏನಪ್ಪ ಅಂತಂದ್ರೆ ಮುಂಬೈ ಜಾತಕ GS ಶಿವರುದ್ರಪ್ಪರು ಬರೆದಂಥ ಮುಂಬೈ ಜಾತಕ ಪದ್ಯದಲ್ಲಿ ಬರ್ತದೆ. ಇನ್ನು ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಎಂಬುದನ್ನು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯದಲ್ಲಿ ಲಲಿತ ಸಿದ್ಧ ಬಸವ ಬರೆದಂಥ ಪದ್ಯದಲ್ಲಿ ಆಯ್ದುಕೊಳ್ಳಲಾಗಿದೆ ಅಂತ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ ಯಾವುದಾದ್ರು ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಬರೆಯುವಂಥದ್ದು. ಇದು ಕನ್ನಡವನ್ನು ಕಟ್ಟುವ ಕೆಲಸ ಪದ್ಯದಲ್ಲಿ ನಮ್ಮ ಭಾಷೆಯಲ್ಲಿ ಓದಿದ್ದೇನೆ ಮೈಗೆ ಹತ್ತುವುದೆಂಬುದು ಕಂಡು ಬರ್ತದೆ. ಇದು ಈ ಪಾಠವನ್ನು ಯಾರು ಬರ್ದಾರಪ್ಪ ಅಂತಂದ್ರೆ ಹಾಮಾನಾಯಕ. ಆರೋಗದ್ಯ ಮಾನಪ್ಪ ನಾಯಕ್ ಎಂಬುವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯದಲ್ಲಿ ಆರಿಸಿಕೊಳ್ಳಲಾಗಿದೆ. ಇನ್ನು ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೆ. ಇದು ಬದುಕನ್ನು ಪ್ರೀತಿಸಿದ ಸಂತ ಎಂಬ ಪದ್ಯದಲ್ಲಿ HR ರಾಮಕೃಷ್ಣರಾವ್ ಬರೆದಂಥ ಗದ್ಯದಲ್ಲಿ ಆರಿಸಿಕೊಳ್ಳಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಯಾವುದಾದ್ರು ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯುವಂಥದ್ದು. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ಲ ಇದ್ದ ಹಾಗೆ. ಇದು ದೀರ್ಘ ಗದ್ಯ ಆದಂಥ ಕೃಷ್ಣೇಗೌಡರ ಆನೆ ಎಂಬ ದೀರ್ಘ ಗದ್ಯದಲ್ಲಿ ಆರಿಸಿಕೊಳ್ಳಲಾಗಿದೆ. ಇನ್ನು ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಇದು ಕೂಡ ನಮ್ಮ ವಿಜಯೇಶ್ವರ ಬರೆದಂಥ ಕೃಷ್ಣೇಗೌಡರ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಮುಂದಿನ ಈ ವಿಭಾಗ ನೋಡ್ತಾ ಹೋದ್ರೆ ಯಾವುದಾದ್ರು 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸುತ್ತದೆ. ಇನ್ನು ಮುಂದೆ ನೋಡ್ತಾ ಹೋದ್ರೆ ಯಾವುದಾದ್ರು ಒಂದು ಪ್ರಶ್ನೆಗೆ 5-6 ವಾಕ್ಯಗಳಿಂದ ಗದ್ಯ ಭಾಗದೊಳಗೆ ಪ್ರಶ್ನೆ ಉತ್ತರಿಸಬೇಕಾಗ್ತದೆ. ಇನ್ನು ಯಾವುದಾದ್ರು ಒಂದು ಪ್ರಶ್ನೆಗೆ 5-6 ವಾಕ್ಯಗಳು ಉತ್ತರಿಸಿ ದೀರ್ಘ ಗದ್ಯ ಪ್ರಶ್ನೆ ಬರ್ತದೆ. ಆಮೇಲೆ ಭಾಷಾಭ್ಯಾಸ ನೋಡ್ತಾ ಹೋಗೋಣ.
ಕೆಳಗಿನ 2 ಪದಗಳು ಗುಣವಾಚಕ ಗುರುತಿಸಿ ಬರೆಯಿರಿ. ಅವುಗಳು ಮೊದಲನೇ ನೋಡ್ತೀವಿ ಹುಸಿನಿದ್ದೆ. ಹುಸಿನಿದ್ದೆ ಏನಪ್ಪ ಅಂತಂದ್ರೆ ಇದಕ್ಕೆ ಆನ್ಸರ್ ಹುಸಿ. ಇನ್ನು ಗಟ್ಟಿ ಪಾದ ಅಂದ್ರೆ ಇದಕ್ಕೆ ಉತ್ತರ ಗಟ್ಟಿ. ಇನ್ನು ಬೆಳ್ಳಿ ಲೋಟ ಅಂದ್ರೆ ಅದರೊಳಗೆ ಉತ್ತರ ಬೆಳ್ಳಿ ಅಂತ ನೋಡ್ತೀವಿ. ಇನ್ನು ಕೆಳಗಿನ 2 ಪದಗಳು ವಿಭಕ್ತಿಗಳನ್ನು ಗುರುತಿಸಿ ಬರೆಯತ್ತದ. ಇವುಗಳಿಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಬಲ್ಲವರಿಂದ ಮೊಮ್ಮಗಳನ್ನು ತಿಮ್ಮಪ್ಪನವರಲ್ಲಿ ಆಗ್ತದ. ಇದಕ್ಕೆ ಸರಿಯಾದಂಥ ಉತ್ತರ ಬಲ್ಲವರಿಂದ ಅಂದ್ರೆ ತೃತೀಯ ವಿಭಕ್ತಿ. ಬಲ್ಲವರಿಂದ ಅಂದರೆ ಇದಕ್ಕೆ ಸರಿಯಾದಂಥ ವಿಭಕ್ತಿ ಪ್ರತ್ಯಯ ತೃತೀಯ. ಇನ್ನು ಮೊಮ್ಮಗಳನ್ನು ಅಂತಂದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರ್ತದೆ. ಇನ್ನು ತಿಮ್ಮಪ್ಪನವರಲ್ಲಿ ಅಂತಂದ್ರೆ ಸಪ್ತಮಿ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಕೆಳಗಿನ 2 ಪದಗಳ ಧಾತು ಗುರುತಿಸಿ ಅಂತದ. ಇದಕ್ಕೆ ನಲಿಯುತ್ತಾ ಓಡುವರು ಬರೆಯುವರು ಅಂತದ. ನಲಿಯುತ್ತಾ ಅಂದರೆ ಸರಿಯಾದಂಥ ಉತ್ತರ ನಲಿ. ಓಡುವವರು ಅಂತಂದ್ರೆ ಉತ್ತರ ಓಡು. ಇನ್ನು ಬರೆಯುವರು ಅಂತಂದ್ರೆ ಬರೆ. ಮುಂದಿನ ಪ್ರಶ್ನೆ ಕೆಳಗಿನ 2 ಪದಗಳ ಕಾಲವನ್ನು ಸೂಚಿಸಿ ಬರೆಯುವಂಥದ್ದು. ಹೋದನು ಇದಕ್ಕೆ ಸರಿಯಾದಂಥ ಉತ್ತರ ಏನು ಹೋದನು ಅದು. ಕೆಳಗಿನ 2 ಪದಗಳ ಕಾಲ ಸೂಚಿಸಿ ಅಂತದ. ಮೊದಲನೇದು ಹೋದನು, ಆಮೇಲೆ ಕೇಳುತ್ತಾರೆ, ಆಮೇಲೆ ಕುಣಿಯೋರು ಅಂತದ. ಹೋದನು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ ಭೂತಕಾಲ ಇದು. ಇನ್ನು ಮುಂದೆ ಕೇಳುತ್ತಾರೆ ಅಂದ್ರೆ ವರ್ತಮಾನ ಕಾಲ. ಇನ್ನು ಮುಂದೆ ಕುಣಿಯೋರು ಅಂತಂದ್ರೆ ಭವಿಷ್ಯತ್ ಕಾಲ ಅಂತ ನೋಡ್ತೀವಿ. ಇನ್ನು ಮುಂದೆ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯುವಂಥದ್ದು. ದಾರಿದೀಪ ಅಂತಂದ್ರೆ ಇದು ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ದಾರಿದೀಪ ಅಂತಂದ್ರೆ ಗುರುಗಳೇ ಶಿಷ್ಯನಿಗೆ ದಾರಿದೀಪ ಆಗಬೇಕಂತ ಬರೆದ್ರೆ ಸರಿಯಾದಂಥ ಉತ್ತರ. ಇನ್ನು ನೆಕ್ಸ್ಟ್ ತಲೆಬಾಗುವಪ್ಪ ಅಂತಂದ್ರೆ ಗುರುಗಳನ್ನು ಕಂಡು ವಿದ್ಯಾರ್ಥಿಗಳು ತಲೆಬಾಗುವುದು ಅಂತ ನೋಡ್ತೀವಿ. ಇನ್ನು ಮೊರೆ ಹೋಗುವುದಪ್ಪ ಅಂತಂದ್ರೆ ತಾನು ಸಂಕಷ್ಟದಲ್ಲಿದ್ದಾಗ ದೇವರ ಮೊರೆ ಹೋಗುವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ ಯಾವುದಾದ್ರು 2 ಅನ್ಯದೇಶಿ ಪದಗಳಂತ ಬರೆಯಿರ್ತದೆ. ಅನ್ಯದೇಶಿ ಪದಗಳಪ್ಪ ಅಂತಂದ್ರೆ ಯಾವುದಾದ್ರು 2ಪ್ಪ ಅಂತಂದ್ರೆ ಒಂದು ಅಮಾನತು, ಒಂದು ರವಾನೆ, ಒಂದು ರಾಜೀನಾಮೆ. ಇದರ ಯಾವುದಾದ್ರು 2 ಬರೆಯೋದು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ನೋಡ್ತೀವಿ. ಇನ್ನು ಯಾವುದಾದ್ರು ಒಂದು ವಿಷಯ ಕುರಿತು ಪ್ರಬಂಧ ಬರೆಯುವಂಥದ್ದು. ಇನ್ನು ಮುಂದೆ ಯಾವುದಾದ್ರು ಒಂದು ವಿಷಯದ ಕುರಿತು ಪತ್ರ ಬರೆಯುವಂಥದ್ದು. ಇದರಲ್ಲಿ ನಿಮ್ಗೆ ಚಾಯ್ಸ್ ಇರ್ತವೆ ಸ್ನೇಹಿತರೆ. ಯಾವುದಾದ್ರು ನಿಮ್ಮ ವೈಯಕ್ತಿಕ ಪತ್ರ ಆದರೂ ಬರಿಬೋದು, ಇನ್ನು ಮುಂದೇನು ಹೇಳ್ಬೇಕು ಲಾಸ್ಟಿಗೆ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.